ಎಲ್ರಿಗೂ ನಮಸ್ಕಾರ. ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೆಯೋದು, ಸಾಮಾನ್ಯನೊಬ್ಬ ಅಸಾಮಾನ್ಯನಾಗಿ ಬೆಳೆಯೋದು, ಇದಕ್ಕೆ ಒಳ್ಳೆಯ ಉದಾಹರಣೆ ಉರಗ ತಜ್ಞ, ಪರಿಸರ ತಜ್ಞ ಶ್ರೀ ಗುರುರಾಜ್ ಸನಿಲ್ ಅವರು. ಒಬ್ಬ ಸಾಮಾನ್ಯ ರಿಕ್ಷಾ ಚಾಲಕನಾಗಿ ದುಡಿತಿದ್ದ ಅವರು ನಮ್ಮೆದುರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಅಸಾಮಾನ್ಯನಾಗಿ ಬೆಳೀಬೋದು ಎಂಬುದಕ್ಕೆ ಅವರು ಸಾಕ್ಷಿ. ಎಲ್ಲಕ್ಕಿಂತ ಮುಖ್ಯವಾಗಿ ಪದವಿ ಆಗಲಿ ಅಥವಾ ಸಂಶೋಧನೆ ಆಗಲಿ, ನಮ್ಮಲ್ಲಿ PhD ಸಂಶೋಧನೆ ಮಾಡಬೇಕು ಅಂತಾದರೆ MAಯಲ್ಲಿ, MCOMಲ್ಲಿ, MSCಯಲ್ಲಿ 55% ಅಂಕಗಳು ಬೇಕು ಅಂತ ಇದೆ. ಆದರೆ SSLC ಕಲಿತಂತಹ ಸನಿಲ್ ಅವರು ಬರೆದಂಥ ಹಾವು ನಾವು ಪುಸ್ತಕ ಇರ್ಬೋದು, ದೇವರ ಹಾವು ಪುಸ್ತಕ ಇರ್ಬೋದು, ಇವೆಲ್ಲವನ್ನು ನಾವು ನೋಡಿದರೆ ಅದ್ಭುತ ಒಬ್ಬ ಸಂಶೋಧಕ ಅವರೊಳಗೆ ಅಡಗಿರುವುದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ. ಪ್ರತಿ ವಿವರಗಳನ್ನು, ಹಾವುಗಳಿಗೆ ಸಂಬಂಧಪಟ್ಟಂಥ ಪ್ರತಿ ವಿವರಗಳನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಧನಾತ್ಮಕವಾದಂಥ ಅಂಶದ ಹಿನ್ನೆಲೆಯಲ್ಲಿ ಅವರು ಮಾಡಿದಂಥ ಸಂಶೋಧನೆ ಅದ್ಭುತವಾದುದು. ಬಾಲ್ಯದಲ್ಲಿ ಬಹಳ ಕಷ್ಟಪಟ್ಟು, ಬಾಲ್ಯದಲ್ಲಿ 8-9ನೇ ತರಗತಿಯಲ್ಲಿರುವ ಸಂದರ್ಭದಲ್ಲೇ ಉರಗದ ಕುರಿತಾಗಿ ಕುತೂಹಲವನ್ನು, ಪ್ರೀತಿಯನ್ನು ಹುಟ್ಟಿಸಿಕೊಂಡವರು ಅವರು. ಈ ನೆಲೆಯಲ್ಲಿ ಬಹುಶಃ ಮುಂದೆ ಅವರ ಸಂಶೋಧನೆ ಬಹಳ ಮಹತ್ವದ್ದು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು, ಯಾವನೇ ವ್ಯಕ್ತಿ ಒಂದು ವಿಚಾರದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಾಗ ಅದರ ಬಗ್ಗೆ ಪ್ರೀತಿ ಹುಟ್ಟುವುದಕ್ಕೆ ಸಾಧ್ಯ. ಉರಗಗಳ ಬಗ್ಗೆ ಅವರಲ್ಲಿರುವ ಅಭಿಮಾನ, ಅವರಲ್ಲಿರುವ ಪ್ರೀತಿ, ಅದನ್ನು ಸಮಾಜಕ್ಕೂ ಪಸರಿಸುವ ಮೂಲಕ ಸಾವಿರಾರು ಉರಗಗಳನ್ನು ರಕ್ಷಿಸುವಂತಹ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಯಾವುದೋ ಒಂದು ಕಾರಣದಿಂದ ಕಾಡಿನಿಂದ ನಾಡಿಗೆ ಬರುವಂತಹ ಹಾವುಗಳನ್ನು ಮತ್ತೆ ಕಾಡಿಗೆ ಬಿಟ್ಟು ಅವುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮಾಡ್ತಾ ಇರುವಂತಹ ಅವರ ಪವಿತ್ರ ಕಾರ್ಯ ನಿಜವಾಗಿಯೂ ಶ್ಲಾಘನೀಯ. ಅದು ಮಾತ್ರ ಅಲ್ಲ, ಉರಗಗಳೊಂದಿಗೆ ಪರಿಸರವನ್ನು ಕಲಿತರು ಅವರು. ಪರಿಸರದ ಕುರಿತಾಗಿ ಕೂಡ ಬೇಕಾದಷ್ಟು ವಿಚಾರಗಳನ್ನು ರೂಢಿಸಿಕೊಂಡು ಅದನ್ನು ಕರಗತ ಮಾಡಿಕೊಳ್ತಾ ಇದ್ದಾರೆ. ಗಿಡಮರಗಳ ಬಗ್ಗೆ, ಬೋನ್ಸೈ ಸಸ್ಯಗಳ ಬಗ್ಗೆ ಅವರು ಬೆಳೆಸಿಕೊಂಡಂಥ ಪ್ರೀತಿ ಅದ್ಭುತವಾದ್ದು. ಆದ್ದರಿಂದ ಕಾಡು ಬೆಳೆಸುವಲ್ಲಿಯೂ ಕೂಡ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಬೇರೆ ಬೇರೆ ಸಂಸ್ಥೆಗಳೊಂದಿಗೆ ಕೈ ಜೋಡಿಸಿ ಕಾರ್ಯವನ್ನು ಮಾಡಿದ್ದಾರೆ. ಒಂದು ಅಂಶವನ್ನು ನಾನಿಲ್ಲಿ ಪ್ರಸ್ತಾಪಿಸಬೇಕಾಗತ್ತೆ. ಹೊಸಕೋಟೆ ತಾಲೂಕಿನ ಕೋರ್ಟೊಂದರಲ್ಲಿ ಅವರ ಮೇಲೆ ಉರಗಗಳನ್ನು ಹಿಡಿದರು, ಅದನ್ನು ಪ್ರದರ್ಶಿಸಿದರು ಎಂಬುದಾಗಿ ಅರಣ್ಯ ಕಾಯ್ದೆಯ ಹಿನ್ನೆಲೆಯಲ್ಲಿ ಕೇಸು ಹಾಕಲಾಯಿತು. 5.5 ವರ್ಷಗಳ ಕಾಲ ಅವರು ಹೋರಾಟ ಮಾಡಿದರು. ಕೊನೆಗೆ ಆ ಕೋರ್ಟಿನ ತೀರ್ಪಿನ ಪ್ರತಿ ನನ್ನಲ್ಲಿದೆ. ಆ ಕೋರ್ಟಿನ ತೀರ್ಪಿನ ಪ್ರತಿಯಲ್ಲಿ ಅವರ ಕಾರ್ಯವನ್ನು ಕೋರ್ಟು ಮುಕ್ತ ಕಂಠದಿಂದ ಪ್ರಶಂಸಿಸಿರುವುದನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ಅವರ ಕಾರ್ಯ ಏನಿದೆ ಅದು ಮಹತ್ವದ್ದು ಎಂಬುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಅವರ ಹಾವು ನಾವು ಪುಸ್ತಕ ಎಲ್ಲ ಪ್ರತಿಗಳು ಮಾರಾಟವಾಗಿವೆ. ಇವತ್ತು ಕೂಡ ಭಾರಿ ಬೇಡಿಕೆ ಇದೆ. ಯಾಕೆ ಬೇಡಿಕೆ ಇದೆ ಅಂತ ಹೇಳಿದ್ರೆ, ಅಲ್ಲಿ ಬಳಸಿದಂಥ ಭಾಷೆ ಇರ್ಬೋದು, ಅಲ್ಲಿ ಬಳಸಿದಂಥ ಚಿತ್ರ ಇರ್ಬೋದು, ಅಲ್ಲಿ ನೀಡಿದಂಥ ವಿವರಗಳಿರ್ಬೋದು, ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗುವಂಥದ್ದು, ಜನಸಾಮಾನ್ಯರಲ್ಲಿ ಹಾವುಗಳ ಬಗೆಗಿನ ಪ್ರೀತಿಯನ್ನು ಹೆಚ್ಚಿಸುವಂಥದ್ದು, ಜನಸಾಮಾನ್ಯರಲ್ಲಿ ಖಂಡಿತವಾಗಿಯೂ ಪರಿಸರದ ಕುರಿತಾದಂಥ ಅಭಿಮಾನವನ್ನು ಹೆಚ್ಚಿಸುವಂಥದ್ದು. ದೇವರ ಕಾಡಿನ ಪರಿಕಲ್ಪನೆ ಇರ್ಬೋದು ಅಥವಾ ನಾಗಾರಾಧನೆಯ ಪರಿಕಲ್ಪನೆ ಇರ್ಬೋದು, ಅದನ್ನು ಧನಾತ್ಮಕ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿರುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಒಂದು ರೀತಿಯಲ್ಲಿ ವೈಚಾರಿಕ ಮತ್ತು ವೈಜ್ಞಾನಿಕ ಪ್ರಜ್ಞೆಯನ್ನು ಅವರ ಮಾತುಗಳಲ್ಲಿ ಕಾಣೋದಕ್ಕೆ ಸಾಧ್ಯ, ಅವರ ಪುಸ್ತಕಗಳಲ್ಲಿ ಕಾಣೋದಕ್ಕೆ ಸಾಧ್ಯ. ಆದ್ದರಿಂದ ಅರ್ಹವಾಗಿ ಅವರಿಗೆ ಹಲವು ಪ್ರಶಸ್ತಿಗಳು ಬಂದಿವೆ. ಮುಖ್ಯವಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಇರ್ಬೋದು ಅಥವಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು. ಈ ರೀತಿಯ ಹಲವು ಪ್ರಶಸ್ತಿಗಳನ್ನು ಅವರು ಅರ್ಹವಾಗಿಯೇ ಪಡೆದಿದ್ದಾರೆ. ನಮ್ಮ ಮಧ್ಯೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಳೆಯುತ್ತಾ ಬೆಳೆಯುತ್ತಾ ಸಾಮಾನ್ಯನಾಗಿ ಒಬ್ಬ ಸಂಶೋಧಕನಾಗಿ, ಒಬ್ಬ ತಜ್ಞನಾಗಿ ಬೆಳೆದದ್ದನ್ನು ನಾವು ಕಂಡಿದ್ದೇವೆ. ಅದಕ್ಕೆ ಅದ್ಭುತ ಸಾಕ್ಷಿ ಗುರುರಾಜ್ ಸನಿಲ್ ಅವರು. ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಎಲ್ಲರೂ ನೀಡಬೇಕು. ಮಾತ್ರ ಅಲ್ಲ, ಅವರನ್ನು ಅಭಿನಂದಿಸ್ತಾ ಇದ್ದೇವೆ.